ಜೀವನದಲ್ಲಿ ನಮ್ಮನ್ನ ಹಿಂದೆ ಹಿಡಿದು ನಿಲ್ಲಿಸುವುದು ಸೋಲು ಅಲ್ಲ, ಅದೃಷ್ಟವೂ ಅಲ್ಲ. ನಮ್ಮನ್ನ ಹಿಂದೆ ಉಳಿಯುವಂತೆ ಮಾಡುವ ದೊಡ್ಡ ಶತ್ರು ಎಂದರೆ ನೆಪಗಳು. ಅದು ನನಗೆ ಟೈಮ್ ಇಲ್ಲ, ದುಡ್ಡಿಲ್ಲ, ನನ್ನ ಪರಿಸ್ಥಿತಿ ಸರಿಯಿಲ್ಲ, ನಾಳೆಯಿಂದ ನೋಡೋಣ, ಇನ್ನೂ ಟೈಮ್ ಇದೆ. ಮನಸ್ಸಿನಲ್ಲಿ ಬರುವ ಈ ಮಾತುಗಳು ಕೇಳಲು ಸಾಮಾನ್ಯವಾಗಿರಬಹುದು, ಆದರೆ ಇದೇ ಮಾತುಗಳು ಅನೇಕ ಕನಸುಗಳನ್ನು ಕೊಂದು ಹಾಕುತ್ತವೆ. ಗೆಳೆಯ, ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೋ, ಸಮಸ್ಯೆ ಎಲ್ಲರಿಗೂ ಇರುತ್ತದೆ, ಆದರೆ ನೆಪಗಳನ್ನ ಹೇಳಿಕೊಂಡು ಮುಂದುವರಿಯುವುದು ನಮ್ಮ ಆಯ್ಕೆಯಾಗಬಾರದು. ಜೀವನದಲ್ಲಿ ಮುಂದೆ ಹೋದ ಪ್ರತಿಯೊಬ್ಬ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಿದ್ದಾನೆ. ಯಾರೂ ಸಹ ಸುಲಭವಾದ ದಾರಿಯಲ್ಲಿ ಯಶಸ್ಸು ಕಂಡಿಲ್ಲ, ಆದರೆ ಅವರು ನೆಪಗಳನ್ನು ಹೇಳಿಕೊಂಡು ಕೋರಲಿಲ್ಲ, ತಮ್ಮ ಹಣೆ ಬರಹವನ್ನ ಬೈಯಲಿಲ್ಲ. ಬದಲಿಗೆ ನಾನು ಈಗ ಏನು ಮಾಡಬಹುದು ಎಂಬ ಪ್ರಶ್ನೆಯನ್ನ ತಮ್ಮಲ್ಲೇ ಕೇಳಿಕೊಂಡರು. ನೆಪಗಳು ನಮ್ಮ ಮನಸ್ಸಿಗೆ ಕೆಲ ಕ್ಷಣ ಸಮಾಧಾನ ಕೊಡಬಹುದು, ಆದರೆ ಭವಿಷ್ಯವನ್ನ ಕಟ್ಟುವುದಿಲ್ಲ. ಪ್ರತಿ ಬಾರಿ ನಾವು ನೆಪ ಹೇಳಿದಾಗ ನಮ್ಮ ಕನಸನ್ನ, ಗುರಿಯನ್ನ ಮರೆತು ಒಂದು ಹೆಜ್ಜೆ ಹಿಂದೆ ಸರಿಯುತ್ತೇವೆ. ಗೆಳೆಯ, ಯೋಚಿಸಿ ನೋಡು, ಒಬ್ಬ ಸ್ಟೂಡೆಂಟ್ ಓದದೆ ಸುಮ್ಮನೆ ಕುಳಿತು ಟೈಮ್ ಇರಲಿಲ್ಲ ಅಂತ ಹೇಳಿದ್ರೆ ಬರುವ ಮಾರ್ಕ್ಸ್ ಬದಲಾಗುತ್ತದೆಯೇ? ಒಬ್ಬ ಜಾಬ್ ಹುಡುಕುವ ವ್ಯಕ್ತಿ ಅವಕಾಶ ಸಿಗಲಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ರೆ ಕೆಲಸ ತಾನಾಗಿಯೇ ಸಿಗುತ್ತದೆಯೇ? ಒಬ್ಬ ವ್ಯಕ್ತಿ ನನ್ನ ಅದೃಷ್ಟವೇ ಕೆಟ್ಟದ್ದು, ಸರಿಯಿಲ್ಲ ಎಂದು ಹೇಳಿಕೊಂಡಿದ್ದರೆ ಅವನ ಜೀವನ ಬದಲಾಗುತ್ತದೆಯೇ? ಖಂಡಿತ ಇಲ್ಲ. ಏಕೆಂದರೆ ಜೀವನವು ನೆಪಗಳಿಗೆ ಬಹುಮಾನ ಕೊಡುವುದಿಲ್ಲ, ಪ್ರಯತ್ನಕ್ಕೆ ಮಾತ್ರ ಪ್ರತಿಫಲ ಕೊಡುತ್ತದೆ. ಈ ದಿನ ನೀನು ಹೇಳುತ್ತಿರುವ ಒಂದು ನೆಪವೇ ನಾಳೆ ನಿನ್ನ ದೊಡ್ಡ ಪಶ್ಚಾತ್ತಾಪವಾಗಬಹುದು. ಇನ್ನು ಸ್ವಲ್ಪ ಟೈಮ್ ಇದೆ, ಇನ್ನೊಂದು ದಿನ ನೋಡೋಣ, ಮೊದಲು ಎಲ್ಲವೂ ಸರಿಯಾಗಲಿ. ಹೀಗೆ ಕಾಯುತ್ತಾ ಇದ್ದರೆ ಸಮಯ ಮಾತ್ರ ಮುಂದೆ ಹೋಗುತ್ತದೆ, ಆದರೆ ನೀನು ಮಾತ್ರ ಇದ್ದ ಜಾಗದಲ್ಲೇ ಇರುತ್ತೀಯ. ಸತ್ಯ ಏನೆಂದರೆ ಸರಿಯಾದ ಸಮಯ ಎಂದು ಯಾವುದೂ ಇರುವುದಿಲ್ಲ. ನೀನು ಆರಂಭ ಮಾಡುವ ಕ್ಷಣವೇ ಸರಿಯಾದ ಸಮಯವಾಗುತ್ತದೆ. ದುಡ್ಡು ಕಡಿಮೆ ಇರಬಹುದು, ಫೆಸಿಲಿಟಿ ಕಡಿಮೆ ಇರಬಹುದು, ಯಾರು ನಿನಗೆ ಸಪೋರ್ಟ್ ಮಾಡದೇ ಇರಬಹುದು, ಆದರೆ ಇವುಗಳಲ್ಲಿ ಯಾವುದು ನಿನ್ನ ಪ್ರಯತ್ನವನ್ನ ತಡೆಯಲು ಆಗಲ್ಲ. ಇತಿಹಾಸದಲ್ಲಿ ಸಾಧನೆ ಮಾಡಿದವರು ಪರಿಪೂರ್ಣ ಪರಿಸ್ಥಿತಿಗಾಗಿ ಕಾಯುತ್ತಾ ಕೂರಲಿಲ್ಲ, ಇದ್ದ ಪರಿಸ್ಥಿತಿಯಲ್ಲಿಯೇ ತಮ್ಮ ಜೀವನವನ್ನ ಕಟ್ಟಿಕೊಂಡರು. ಗೆಳೆಯ, ಇವತ್ತು ನಿನ್ನ ಬಳಿ ಸೋರ್ಸ್ ಕಡಿಮೆ ಇರಬಹುದು, ಆದರೆ ನಿನ್ನೊಳಗಿನ ಧೈರ್ಯ, ಶಿಸ್ತು ಮತ್ತು ನಿರಂತರ ಪ್ರಯತ್ನ ಇದ್ದರೆ ನೀನು ಊಹಿಸದ ಮಟ್ಟಿಗೆ ಖಂಡಿತ ಬೆಳೆಯಬಹುದು. ಸೋಲು ಎಂದಿಗೂ ಶಾಶ್ವತವಲ್ಲ. ನೆಪ ಹೇಳಿಕೊಂಡು ಪ್ರಯತ್ನ ಮಾಡದೇ ಇರುವುದೇ ನಿಜವಾದ ಸೋಲು. ಇವತ್ತಿನಿಂದ ನೆಪ ಹೇಳುವುದನ್ನು ನಿಲ್ಲಿಸು, ಜವಾಬ್ದಾರಿ ತೆಗೆದುಕೋ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡು, ಅದೇ ಸಣ್ಣ ಹೆಜ್ಜೆಗಳು ಮುಂದೊಂದು ದಿನ ದೊಡ್ಡ ಗುರಿಯವರೆಗೆ ನಿನ್ನನ್ನ ಕರೆದೊಯ್ಯುತ್ತವೆ. ಒಬ್ಬ ರೈತನನ್ನ ನೋಡು, ಮಳೆ ಬರದಿದ್ದರೂ ಸಹ ಹೊಲಕ್ಕೆ ಹೋಗುತ್ತಾನೆ, ಏಕೆಂದರೆ ಅವನಿಗೆ ಗೊತ್ತು ನೆಪ ಹೇಳುವುದರಿಂದ ಬೆಳೆ ಬರುವುದಿಲ್ಲ, ಪ್ರಯತ್ನ ಮಾಡಿದಾಗ ಮಾತ್ರ ಫಲ ಸಿಗುತ್ತದೆ ಅಂತ. ಹಾಗೆ ಗೆಳೆಯ, ನಿನ್ನ ಕಷ್ಟಗಳನ್ನ ಇಲ್ಲಿ ಯಾರೂ ಕೇಳಲ್ಲ, ನಿನ್ನ ಸಕ್ಸಸ್ ಅನ್ನ ಮಾತ್ರ ಜನ ಗುರುತಿಸುತ್ತಾರೆ. ನಾವು ಹೆಚ್ಚಾಗಿ ಪರಿಸ್ಥಿತಿಯನ್ನ ದೂಷಿಸುತ್ತೇವೆ, ಆದರೆ ಆ ಪರಿಸ್ಥಿತಿಯನ್ನ ಬದಲಾಯಿಸುವ ಶಕ್ತಿ ನಮ್ಮ ನಿರ್ಧಾರದಲ್ಲಿದೆ. ನಿನ್ನ ಬಳಿ ಸಾವಿರಾರು ರೂಪಾಯಿ ಇಲ್ಲದೇ ಇರಬಹುದು, ಆದರೆ ದುಡಿಮೆ ಮಾಡುವ ಮನಸ್ಸಿದ್ದರೆ ಅದೇ ದುಡಿಮೆ ಒಂದು ದಿನ ಸಾವಿರಾರು ಅವಕಾಶಗಳನ್ನ ಸೃಷ್ಟಿಸುತ್ತದೆ. ಗೆಳೆಯ, ನೆಪ ಹೇಳುವ ಬದಲು ಪರಿಹಾರವನ್ನ ಹುಡುಕು. ಟೈಮ್ ಇಲ್ಲ ಎಂದು ಹೇಳುವ ಬದಲು ಟೈಮ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳು. ಆಗಲ್ಲ ಎಂದು ಹೇಳುವ ಬದಲು ಹೇಗೆ ಆಗಬಹುದು ಎಂದು ಯೋಚಿಸು. ನನಗೆ ಸಾಧ್ಯವಿಲ್ಲ ಎನ್ನುವ ಬದಲು ನಾನು ಕಷ್ಟಪಟ್ಟು ಕಲಿತು ಓದಿ ಸಾಧ್ಯ ಮಾಡುತ್ತೇನೆ ಎಂದು ನಿರ್ಧರಿಸು. ಈ ಒಂದು ಚಿಕ್ಕ ಬದಲಾವಣೆ ನಿನ್ನ ಯೋಚನೆಯನ್ನ ಬದಲಾಯಿಸುತ್ತದೆ. ಯೋಚನೆ ಬದಲಾದರೆ ನಿರ್ಧಾರ ಬದಲಾಗುತ್ತದೆ, ನಿರ್ಧಾರ ಬದಲಾದರೆ ಅಭ್ಯಾಸ ಬದಲಾಗುತ್ತದೆ, ಅಭ್ಯಾಸ ಬದಲಾದರೆ ಜೀವನವೇ ಬದಲಾಗುತ್ತದೆ. ಯೋಚಿಸು, ಹಾಗೆ ನೀನು ಬದಲಾಗು. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ. ಧನ್ಯವಾದ.